ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಮಟನ್ ಚಾಪ್ಸ್ ಜೊತೆ ನಮ್ಮ ಮಲೆನಾಡು ಸ್ಪೆಷಲ್ ಹಾಗೂ ಸೌತ್ ಕೇಂದ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕೋಳಿ ರೊಟ್ಟಿ ಅಥವಾ ಕೋರಿ ರೊಟ್ಟಿ ಅಂತ ಕರೀತಾರೆ. ನನ್ನ ಫೇವ್ರೆಟ್ ಕೂಡ ಇದಂತೂ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಹಾಗೂ ಡ್ರೈ ಎಲ್ಲದ್ರ ಜೊತೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಮೊದಲು ಮಟನ್ನ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಹಾಗೂ ತೊಳ್ಕೊಂಡಿರೋ ಮಟನ್ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕಿ ಬೇಯಿಸ್ಕೊಬೇಕು. ಸ್ವಲ್ಪ ಕುದಿ ಬಂದಮೇಲೆ ಇವಾಗ ನಾನು 1 ಪ್ಯಾಕ್ ಮಟನ್ ಮಸಾಲ ಹಾಕೋತಾ ಇದ್ದೀನಿ. ಮಟನ್ ಮಸಾಲ ಹಾಕಿ ಇನ್ನೊಂದು ಸಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮೊದಲು ಕುಕ್ಕರ್ನಲ್ಲಿ ವಿಷಲ್ ಹೊಡೆಸ್ಕೊಂಡು ಆಮೇಲೆ ಮಾಡೋದ್ರಿಂದ ಮಟನ್ ಚಾಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಡೈರೆಕ್ಟಾಗಿ ಮಾಡ್ಬೋದು, ಬಟ್ ತುಂಬಾ ಲೇಟ್ ಆಗುತ್ತೆ ಅಂತ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ನಾನು 1 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊತೀನಿ. ಎಳೆ ಮಟನ್ ಇದ್ದರೆ ಹಾಗೂ ಬಲ್ತಿರೋ ಮಟನ್ ಇದ್ದರೆ ಯಾವ ಥರ ವಿಷಲ್ ಕೂಗಿಸ್ಕೊಬೇಕು ನೋಡಿಕೊಂಡು ಕೂಗಿಸ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಅದಕ್ಕೆ ನಾನು ಈಗ ಮಸಾಲೆ ರುಬ್ಕೊಬೇಕು. ಹಾಗಾಗಿ 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು ಮತ್ತು ಚಕ್ಕೆ, ಲವಂಗ ತಗೊಂಡಿದ್ದೀನಿ. ಇವಿಷ್ಟನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಮೊದಲು ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ ಇದಿಷ್ಟನ್ನು ಒಂದೇ ಸಲ ಹಾಕ್ಕೊಂಡು ನೀಟಾಗಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವನ್ನೆಲ್ಲದನ್ನೂ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಮಟನ್ನ ನಾನು 4 ವಿಷಲ್ ಕೂಗಿಸಿದ್ದೆ. ಎಣ್ಣೆ ಬಿಟ್ಕೊಂಡಿದೆ ಮೇಲೆ, ತುಂಬಾ ಚೆನ್ನಾಗಿ ಬಂದಿದೆ. 90% ಕೂಡ ಇದು ಬೆಂದಿದೆ. ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಬೇಕು. ಮೊದಲು ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಮಟನ್, ಅದನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಬೇಯಿಸ್ಕೊಬೇಕಾದ್ರೆ ಮಟನಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಉಪ್ಪನ್ನು ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೇಕಷ್ಟೇ. ಇವಾಗ ಇದು ಒಂದು 5 ನಿಮಿಷ ಕುದ್ರೆ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಹೀಗೆ ಕುದಿಸ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೂ ಇದು ಗ್ರೀನ್ ಕಲರಲ್ಲಿ ಕೂಡ ಇರುತ್ತೆ, ಚೆನ್ನಾಗಾಗುತ್ತೆ. ಮಟನ್ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜಸ್ ಇರುತ್ತೆ ಅಷ್ಟೇ. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು. ಮಟನ್ ಚಾಪ್ಸ್ ತುಂಬ ಟೇಸ್ಟಿ ಕೂಡ ಇರುತ್ತೆ. ಮಟನ್ ಚಾಪ್ಸ್ ಜೊತೆ ಕೋಳಿ ರೊಟ್ಟಿ ಇದ್ದರು ಅಂತೆ ತುಂಬಾ ಸಖತ್ತಾಗಿರುತ್ತೆ. ನಾವು ಇದನ್ನು ಕೋಳಿ ರೊಟ್ಟಿ ಅಥವಾ ಕೋರಿ ರೊಟ್ಟಿ ಅಂತ ಕರೀತಾರೆ ಸೌತ್ ಕೇಂದ್ರ ಸೈಡೆಲ್ಲ. ನಿಮ್ಮ ಸೈಡ್ ಈ ರೊಟ್ಟಿ ಗೊತ್ತಿದ್ದರೆ ಇದಕ್ಕೆ ಏನಂತ ಕರಿತೀರಾ ನನಗೆ ಕಮೆಂಟ್ ಮಾಡಿ. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.